ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು. ಡ್ಯಾಡಿ, ನಿನ್ನ ಹೊರತು. ನಿನ್ನ ಪಾದಕ್ಕೆ ನಾನು ಬೀಳುವೆ ಡ್ಯಾಡಿ, ಪಾದಕ್ಕೆ ಎರಗುವೆ, ನಿನ್ನನ್ನೇ ಅಪ್ಪುವೆ. ನಿನ್ನ ಪಾದಕ್ಕೆ ಎರಗುವೆ, ನಿನ್ನನ್ನೇ ಅಪ್ಪುವೆ, ನಿನ್ನನ್ನೇ ಅಪ್ಪುವೆ. ನಿನ್ನೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು. ಡ್ಯಾಡಿ ನೋಡಿ ಹೇಳೋಣ, ಈ ಬೆಳಗಿನ ಸಮಯದಲ್ಲಿ ನಿನ್ನನ್ನೇ ಬಯಸುತ್ತೇನೆ ಡ್ಯಾಡಿ, ನಿನ್ನ ಸಮ್ಮುಖಕ್ಕಾಗಿ ಆಸೆ ಪಡ್ತಾ ಇದ್ದೀನಪ್ಪ. ನಿನ್ನ ಸಾನ್ನಿಧ್ಯವೇ ನನಗೆ ಮಧುರ. ಎಸ್ ಡ್ಯಾಡಿ, ನಿನ್ನ ಹೊರತು. ಡ್ಯಾಡಿಯ ನೋಡಿ ಹೇಳೋಣ, ನಿನ್ನ ಹೊರತು. ಮನ ಮರುಗಿದ ದೇವನೇ, ಮನ ಮರುಗಿದೆ ನೀ, ಜೀವ ನೀಡಿದೆ. ಮನ ಮರುಗಿದೆ ನೀ, ಮರು ಜೀವ ನೀಡಿದೆ, ಮರು ಜೀವ ನೀಡಿದೆ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು. ಡ್ಯಾಡಿ, ನಿನ್ನ ಹೊರತು. ಬೇರೇನು ಆಸೆ ಇಲ್ಲ ಯೇಸು ರಾಜ, ಯೇಸು ರಾಜ. ಡ್ಯಾಡಿ, ನಿನ್ನ ಸುಖ ತಂದಿರುವೆ, ಬಲ ತಂದಿರುವೆ ಡ್ಯಾಡಿ. ಸುಖ ತಂದಿರುವೆ, ಬಲವನ್ನು ತಂದಿರುವೆ. ಹೌದು ಡ್ಯಾಡಿ, ಸುಖ ತಂದಿರುವೆ, ಬಲವನ್ನು ತಂದಿರುವೆ, ನನಗೆ ತಂದಿರುವೆ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು. ಹೃದಯದ ದೀಪವೇ, ಹೃದಯದ ದೀಪವೇ, ಕರುಣೆಯ ಶಿಖರವೇ. ಹೃದಯದ ದೀಪವೇ, ಕರುಣೆಯ ಶಿಖರವೇ, ಕರುಣೆಯ ಶಿಖರವೇ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು. ಬೇರೇನು ಆಸೆ ಇಲ್ಲ ಯೇಸು ರಾಜ, ಡ್ಯಾಡಿ, ನಿನ್ನ ಹೊರತು.
ಹೊರತು ಉನ್ನತ ದೇವನೇ ನನ್ನೇಸುರಾಜನೇ ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ ರೂಪಾಂತರಗೊಳಿಸಯ್ಯ ಮಹಿಮೆಯ ಕರ್ತನೆ. ನಮ್ಮೊಬ್ಬೊಬ್ಬರಿಗೆ ಉನ್ನತ ರೂಪಾಂತರ ಸಿಗ್ಲಿಯಪ್ಪ, ನಿನ್ನ ಹಾಗೆ ನಮ್ಮನ್ನು ಮಾರ್ಪಡಿಸು ಕರ್ತನೆ. ಮಹಿಮೆಯ ಕರ್ತನೆ ನಿನ್ಮುಖ ಭಾವದಿ ಮಾರ್ಪಡಿಸು ನನ್ನನು ನಿನ್ಮುಖ ಭಾವದಿ ಮಾರ್ಪಡಿಸು ನನ್ನನ್ನು. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಹಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ಹೌದು ಡ್ಯಾಡಿ, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಉನ್ನತ ದೇವನೇ ನನ್ನೇಸುರಾಜನೇ ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ಹರುಷದ ಹೊನಲಲ್ಲಿ ಎಂದೆಂದು ಮುಳುಗುವೆ ಡ್ಯಾಡಿ. ಹರುಷದ ಹೊನಲಲ್ಲಿ ಎಂದೆಂದು ಮುಳುಗುವೆ. ಸ್ತುತಿಸಿ ನಲಿಯುವೆ ಪರಿಶುದ್ಧನಾಗುವೆ. ನಿನ್ನ ಸ್ತುತಿಸಿ ನಲಿಯುವೆ ಪರಿಶುದ್ಧನಾಗುವೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ಹೌದು ಡ್ಯಾಡಿ, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ. ಉನ್ನತ ದೇವನೇ ನನ್ನೇಸುರಾಜನೇ ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ನಿನ್ ಪ್ರೀತಿ ಹರಡಲಿ ಬಳ್ಳಿಯ ಹಾಗೆಯೇ. ನಿನ್ ಪ್ರೀತಿ ಹರಡಲಿ
ಇರಲಿ, ಬಳ್ಳಿಯ ಹಾಗೆ ಮಡಿಲಲ್ಲೇ ಮಲಗುವೆ, ಮಗುವಾಗಿ ಕರ್ತನೆ. ಮಡಿಲಲ್ಲೇ ಮಲಗುವೆ, ಹೌದು ಡ್ಯಾಡಿ, ಮಗುವಾಗಿ ಕರ್ತನೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ, ಹೌದು ಡ್ಯಾಡಿ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಉನ್ನತ ದೇವನೇ ನನ್ನೇಸುರಾಜನೇ, ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ, ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ, ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ, ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ, ನನ್ನ ಹೃದಯ ಬಯಸಿದೆ. ಥ್ಯಾಂಕ್ ಯು. ನನ್ನ ಹೃದಯ ಬಯಸಿದೆ, ನನ್ನ ಹೃದಯ ಬಯಸಿದೆ. ಹಾಲೆಲೂಯಾ, ಹಾಲೆಲೂಯಾ, ಉನ್ನತ ದೇವನೇ ಹಾಲೆಲೂಯಾ. ರಾಜ ನಿನ್ ಸನ್ನಿಧಿ ಆನಂದವೇ, ಎಂದೆಂದು ನನಗೆ ಆನಂದವೇ. ರಾಜ, ಡ್ಯಾಡಿಯನ್ನು ನೋಡಿ ಹಾಡೋಣ, ನಿನ್ನ ಸನ್ನಿಧಿ ನನಗೆ ಸಾಕು. ಹೌದಪ್ಪ, ಎಂದೆಂದು ನನಗೆ ಆನಂದವೇ. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ಮುಂಜಾನೆ ಹುಡುಕುವೆನು, ಈ ಮುಂಜಾನೆಯೇ ಹುಡುಕುವೆನು, ನಿನ್ ಸಮ್ಮುಖವಾ ಬಯಸುವೆನು, ನಿನ್ನ ಸಮ್ಮುಖವಾ ಬಯಸುವೆನು. ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ಲೋಕವೆಲ್ಲ ನಶ್ವರವು, ಈ ಲೋಕವೆಲ್ಲ ನಶ್ವರವು, ಪ್ರೀತಿ ಒಂದೇ ಶಾಶ್ವತವು, ನಿನ್ನ ಪ್ರೀತಿ ಒಂದೇ ಶಾಶ್ವತವು. ಯೇಸು ರಾಜ, ಯೇಸು ರಾಜ,
ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ಇನ್ನು ನಿನ್ನ ಅರಿಯಬೇಕು, ಇನ್ನು ನಿನ್ನ ಅರಿಯಬೇಕು, ನಿನ್ನ ಬಳಿ ಸೇರಬೇಕು, ನಿನ್ನ ಬಳಿ ಸೇರಬೇಕು. ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ. ಡ್ಯಾಡಿ, ಓ ನನ್ನ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, 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 ನನ್ನ ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ. Thank you, Lord. Thank you, Jesus. Thank you. ನನ್ನ ಯೇಸು ರಾಜ. Thank you, thank you, thank you. ಮುಂಜಾನೆ ವೇಳೆಯಲ್ಲಿ ಹಾಗೆ ಡ್ಯಾಡಿ ಜೊತೆ ಮಾತಾಡುವ. ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಘನತೆ ಗೌರವ ಮಹಿಮೆ ಆರಾಧನೆ ನಿಮಗೆ ಡ್ಯಾಡಿ, ನಿಮಗೆ ಡ್ಯಾಡಿ, ನಿಮಗೆ ಡ್ಯಾಡಿ. Hallelujah, hallelujah. Thank you, Jesus. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ನಮಗೆ ಅವಕಾಶ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನಿಮ್ಮ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀನು ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನಿರುವಂಥ ಸಮಯದಲ್ಲೂ ನೀವು ನಮ್ಮನ್ನು ನಡೆಸಿ, ನಮ್ಮ ಜೊತೆ ಮಾತಾಡಿ, ನಮಗೆ ಆಲೋಚನೆ ಕೊಡಿ. ಥ್ಯಾಂಕ್ ಯು. ನಿಮ್ಮ ಕೃಪೆಗಳ ಹಸ್ತಲು ಒಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಯೆಶಾಯ 6ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಯೆಶಾಯ 6:1. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಗಾಡ್ ಈಸ್ ಇನ್ ಕಂಟ್ರೋಲ್. ದೇವರು ನಮ್ಮ ಮೇಲೆ ಅರಸನಾಗಿ ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆ. ಆಮೇಲೆ
ಆತನ ವಸ್ತ್ರದ ನೆರಿಗೆಯು ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಮಂದಿರದಲ್ಲೆಲ್ಲ ಹರಡಿತು. ಕರ್ತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಕಳೆದ ದಿನಗಳಲ್ಲಿ ನಾವು ಕೀರ್ತನೆ 93:1 ಆಧಾರ ಮಾಡಿಕೊಂಡು ಆತನು ಮಹಿಮೆಯ ವಸ್ತ್ರವನ್ನು ಧರಿಸಿದ್ದಾನೆ. ಯಾವಾಗೆಲ್ಲ ಆ ಮಹಿಮೆಯ ವಸ್ತ್ರ ಮಂದಿರ ಅಂತ ಹೇಳಿದ್ರೆ ನಮ್ಮನ್ನು ಹೋಲಿಸಿ ನಾವು ಧ್ಯಾನ ಮಾಡಿದೆವು. ನಮ್ಮ ಜೀವಿತದಲ್ಲೆಲ್ಲ ದೇವರ ಮಹಿಮೆ ಯಾವಾಗ ಆವರಿಸುತ್ತೆ ಎಂಬುದಾಗಿ ಅನೇಕ ವಿಚಾರಗಳನ್ನು ನಾವು ಧ್ಯಾನ ಮಾಡಿದೆವು. ಹಲ್ಲೆಲೂಯ. ಕರ್ತನು ಮಹಿಮೆಯ ವಸ್ತ್ರವನ್ನು ಧರಿಸಿದ್ದಾನೆ. ಇವತ್ತು ಇನ್ನೊಂದು ವಿಚಾರವನ್ನು ನಾವು ನೋಡೋಣ. ಕರ್ತನು 104ನೇ ಕೀರ್ತನೆ 104ನೇ ವಚನ. ಕೀರ್ತನೆ 104:1. ನನ್ನ ಮನವೇ ಯೆಹೋವನನ್ನು. 2ನೇ ವಚನ. ಕೀರ್ತನೆ 104:2 ವಚನ. ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿದ್ದಿ. ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿದ್ದಿ. ಹಲ್ಲೆಲೂಯ. ನಮ್ಮ ದೇವರು ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಮೊದಲನೇದಾಗಿ ಆತನ ವಸ್ತ್ರ ಯಾವುದಂತ ಧ್ಯಾನ ಮಾಡಿದೆವು. ಆತನ ಮಹಿಮಾ ವಸ್ತ್ರವನ್ನು ಧರಿಸಿದ್ದಾನೆ. ಈಗ ಇಲ್ಲಿ ನೋಡ್ತೇವೆ, ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಆ ಬೆಳಕೆಂಬ ವಸ್ತ್ರ ಮಂದಿರದಲ್ಲೆಲ್ಲ ಹರಡಿದೆ. ಮಂದಿರ ಯಾರು? ನಾವು. ನಮ್ಮ ಜೀವಿತದಲ್ಲಿ ಆತನ ಬೆಳಕು ಎಲ್ಲ ವಿಚಾರಗಳಲ್ಲಿ, ಎಲ್ಲ ಭಾಗಗಳಲ್ಲಿ ಹರಡಿದೆ. ಹಲ್ಲೆಲೂಯ. ಯಾವುದು ಬೆಳಕು ಅಂತ ಹೇಳಿ ಅನೇಕ ವಿಚಾರಗಳು ದೇವರ ಬೆಳಕಾಗಿ ನಮ್ಮ ಜೀವಿತದಲ್ಲಿ ಪ್ರಕಟ ಆಗ್ತದೆ. ಅದರಲ್ಲಿ ನಂಬರ್ 1 ಕೀರ್ತನೆ 119 ವಚನ 105. ಕೀರ್ತನೆ 119 ವಚನ 105. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನನ್ನ ದಾರಿಗೆ ಬೆಳಕು ಆಗಿದೆ. ಹಲ್ಲೆಲೂಯ. ಕರ್ತನ ವಾಕ್ಯ ಬೆಳಕು. ಆ ವಾಕ್ಯವೆಂಬ ಬೆಳಕು ನಮ್ಮ ಜೀವಿತದಲ್ಲೆಲ್ಲ ಹರಡಿರ್ಬೇಕಂತೆ. ಪ್ರೈಸ್ ದ ಲಾರ್ಡ್. ಮಂದಿರದಲ್ಲೆಲ್ಲ ವಸ್ತ್ರದ ನೆರಿಗೆ, ಆತನ ಬೆಳಕು, ವಾಕ್ಯದ ಬೆಳಕು. ಹಲ್ಲೆಲೂಯ. ನಮ್ಮ ಜೀವಿತದಲ್ಲೆಲ್ಲ ಆತನ ವಾಕ್ಯದ ಬೆಳಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ವಾಕ್ಯವನ್ನು ನೋಡ್ತೇವೆ. ಎಫೆಸ 5:13. ಎಫೆಸ 5:13. ಬೆಳಕಿನಿಂದ ಎಲ್ಲಾ ಕೃತ್ಯಗಳ ನಿಜ ಗುಣ ತೋರಿ ಬರುತ್ತದೆ. ಬೆಳಕಿನಿಂದ ಎಲ್ಲಾ ಕೃತ್ಯಗಳ ನಿಜ ಗುಣ ತೋರಿ ಬರುತ್ತದೆ. ಸಾಧಾರಣವಾಗಿ ಒಂದು ಲೈಟ್ ಹಾಕಿದ ತಕ್ಷಣ ಅಲ್ಲಿ ಏನಿದೆ, ಇಲ್ಲಿ ಏನಿದೆ ಎಂಬಂತಹ ವಿಚಾರಗಳು ನಮಗೆ ಗೊತ್ತಾಗ್ತದೆ. ಅದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು. ಕೆಟ್ಟದ್ದು ಕೆಟ್ಟದ್ದೇ. ಇಲ್ಲಿ ಮುಳ್ಳಿದೆ, ಇಲ್ಲಿ ಕಲ್ಲಿದೆ, ಇಲ್ಲಿ ನೀರಿದೆ, ನಮಗೆ ಗೊತ್ತಾಗ್ತದೆ. ಎಲ್ಲಿ ಕಾಲಿಡಬೇಕು, ಎಲ್ಲಿ ಕಾಲಿಡಬಾರ್ದು, ಎಲ್ಲಿ ಅಪಾಯ ಇದೆ ನಮಗೆ ಗೊತ್ತಾಗ್ತದೆ. ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಹಲ್ಲೆಲೂಯ. ಎಲ್ಲಿ ಬೆಳಕಿದೆಯೋ ಅಲ್ಲಿ ನಮಗೆ ಚೆನ್ನಾಗಿ ಕಾಣ್ತದೆ. ಇವಾಗ ನಾವು ನೋಡಿದ್ವಿ ವಾಕ್ಯ ಎಂಬ ಬೆಳಕು. ಯಾರಿಗೆ ಜೀವಿತದಲ್ಲಿ ವಾಕ್ಯ ಇದೆಯೋ ಅವ್ರಿಗೆ ಜೀವನದ ದಾರಿ ಗೊತ್ತಾಗ್ತದೆ. ಯಾವುದರಲ್ಲಿ ಹೋಗಬೇಕು, ಯಾವುದರಲ್ಲಿ ಹೋಗಬಾರ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಲ್ಲೆಲೂಯ. ಸಾಮಾನ್ಯವಾಗಿ ಬೆಳಕಿರುವಾಗ ನಾವು ಚೆನ್ನಾಗಿ ಹೆಜ್ಜೆ ಇಡ್ತೀವಿ. ಕತ್ತಲೆ ಇರುವಾಗ ನಾವು ಹೆಜ್ಜೆ ಇಡಲಿಕ್ಕೆ ಕಷ್ಟ. ಕಣ್ಣು ಕಾಣಲಿಲ್ಲ ಅಂದರೆ ಹೆಜ್ಜೆ ಇಡಲಿಕ್ಕೆ ಕಷ್ಟ. ಒಂದು ಸಾರಿ ಒಬ್ಬರು ಸೇವಕರು ಬಂದಿದ್ದರು. ಆ ಸಂದರ್ಭದಲ್ಲೇ ಕಣ್ಣು ದೃಷ್ಟಿ ಕಡಿಮೆ ಇರುವಂಥ ಇನ್ನೊಬ್ಬರು ಸೇವಕರು ಕೂಡ ಇದ್ದರು. ಅವರಿಬ್ಬರು ಪರಿಚಯ ಇಲ್ಲ, ಬೇರೆ ಬೇರೆ ಕಡೆಯಿಂದ ಬಂದಿದ್ದರು. ಈ ಹೊಸದಾಗಿ ಬಂದಂಥ ಸೇವಕರು ಅವ್ರು ನಡ್ಕೊಂಡು ಬರುವಾಗಲೇ ಅವ್ರಿಗೆ ಕಣ್ಣು ದೃಷ್ಟಿ ಸಮಸ್ಯೆ ಇದೆಯಾ ಅಂತ ಕೇಳಿದ್ರು. ನಾನು ಹೇಳಿದೆ, ಹೌದು, ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತೇಳಿ. ಇಲ್ಲ, ಅವರು ಹೆಜ್ಜೆ ಇಡುವಾಗಲೇ ಗೊತ್ತಾಗುತ್ತೆ. ಕಣ್ಣು ದೃಷ್ಟಿ ಬೆಳಕು ಚೆನ್ನಾಗಿ ಕಂಡ್ರೆ ಹೆಜ್ಜೆ ಧೈರ್ಯವಾಗಿಡ್ತೀವಿ. ದೃಷ್ಟಿ ಸರಿಯಾಗಿ ಕಾಣದೇ ಇರೋದ್ರಿಂದ ಹೆಜ್ಜೆ ಇಡುವುದರಲ್ಲಿ ತಡವರಿಕೆ ಇರ್ತದೆ. ಇಡೋಣವಾ ಬೇಡವಾ, ಇಲ್ಲಿ ಸರಿ ಇರ್ತದ ಜಾಗ ಇಲ್ವಾ ಇರ್ತದೆ. ನಮಗೆ ಚೆನ್ನಾಗಿ ಕಂಡ್ರೆ
ನಮ್ಮ ಪ್ರಯಾಣ ಸುಗಮ. ಕಾಣಲಿಲ್ಲ ಅಂದರೆ ತುಂಬ ಡೇಂಜರ್. ಬೈಕಲ್ಲಿ ಹೋಗುವಾಗ ಮುಂದೆ ಕುಳಿತಿರೋರು ಹೆಲ್ಮೆಟ್ನ ಕಳೆದು ಇವರೇ ಹಿಂದೆ ಕೊಟ್ಟಿರ್ತಾರೆ ಹಿಡ್ಕೊಂಡು ಬನ್ನಿ ಅಂತ. ಕೆಲವು ಸಮಯಗಳಲ್ಲಿ ಪೊಲೀಸರನ್ನ ನೋಡಿನೋ ಅಥವಾ ಹೆಲ್ಮೆಟ್ ಹಾಕು ಸ್ವಲ್ಪ ನನಗೆ ಅಂತ ಕೇಳ್ತಾರೆ ಹಿಂದ್ಗಡೆ. ಅವ್ರು ಹಿಂದ್ಗಡೆಯಿಂದ ಹಾಕುವಾಗ ಸೇರಿಸಿ ಮುಖ ಕಣ್ಣಿಗೆ ಮುಚ್ಚಿಬಿಡ್ತಾರೆ. ಯಾವತ್ತೂ ಹಿಂದ್ಗಡೆ ಕುಳಿತಿರೋರ ಕೈಲಿ ಹೆಲ್ಮೆಟ್ ಹಾಕ್ಸ್ಕೊಬೇಡ್ರಿ. ಅವ್ರಿಗೆ ಗೊತ್ತಿಲ್ಲದೆ ಜಾಸ್ತಿ ಮುಚ್ಚಿಬಿಟ್ರೆ ಕಣ್ಣಿಗೆ ಮರೆಯಾಗ್ಬಿಡ್ತದೆ. ಫ್ರ್ಯಾಕ್ಷನ್ ಆಫ್ ದ ಸೆಕೆಂಡಲ್ಲಿ ಆಕ್ಸಿಡೆಂಟ್ ಆಗೋಗ್ಬಿಡ್ತದೆ. ಬೇಕಾದ್ರೆ ಸೈಡಿಗೆ ನಿಲ್ಲಿಸಿ ನಿಧಾನಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಆಮೇಲೆ ಹೊರಡ್ರಿ. ಕಣ್ಣಿಗೆ ಮರೆಯಾಗ್ಬಿಟ್ರೆ ನೋಡಿ, ದೊಡ್ಡ ದೊಡ್ಡ ಆಕ್ಸಿಡೆಂಟ್ಗಳಾಗ್ತದೆ ರಾತ್ರಿ ಹೊತ್ತಿನಲ್ಲಿ. ಅದೆಲ್ಲ ದೊಡ್ಡ ಅಪರಾಧ ಮಾಡಿ ಏನೂ ಆಗೋದಿಲ್ಲ. ಒಂದು ನಿಮಿಷ, ಒಂದು ಸೆಕೆಂಡ್ ಕಣ್ಣು ಮುಚ್ಚಿಬಿಟ್ರೆ ಸಾಕು, ಯಾವುದು ಹುಣಸೆ ಮರಕ್ಕೆ ಡಿಕ್ಕಿ ಹೊಡೆದ್ಬಿಡ್ತದೆ, ಪಲ್ಟಿ ಹೊಡೆದ್ಬಿಡ್ತದೆ ಗಾಡಿಗಳು. ಅಪಾಯ. ಆಗ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇರಬೇಕು. ಬೆಳಕಿದ್ದರೆ ನಮಗೆ ಕಾಣ್ತಾ ಇರ್ತದೆ. ಕಾಣಲಿ ಅಂತ ಹೇಳಿ ನಾವು ಹೀಗೆ ಗಾಡಿಗೆಲ್ಲ ಮುಂದುಗಡೆ ಲೈಟ್ ಹಾಕಿ, ಯಾರಾದರೂ ಹಿಂದೆ ಲೈಟ್ ಹಾಕ್ತಾರಾ? ಮುಂದೆ ಲೈಟ್ ಹಾಕಿ, ಅದು ರಿವರ್ಸ್ ಗೇರ್ಗೆ ಲೈಟ್ ಹಾಕಿರ್ತೀವಿ ಹಿಂದೆ ಕಾಣಲಿ ಅಂತ. ಮುಂದೆ ಲೈಟ್ ಹಾಕಿ ಕರೆಕ್ಟಾಗಿ ಅದನ್ನು ಸೆಟ್ ಮಾಡಿ ಫೋಕಸ್ ಕರೆಕ್ಟಾಗಿರಬೇಕು, ರಸ್ತೆಗೆ ಬೀಳಬೇಕು. ಯಾಕೆ? ನಮಗೆ ಕಾಣಬೇಕು. ನಮ್ಮ ಜೀವನಕ್ಕೆ ದಾರಿ ಕಾಣಬೇಕಾದ್ರೆ ವಾಕ್ಯ ಎಂಬ ಬೆಳಕೆ ಕಾರಣ. ಹಾಲೆಲೂಯ. ಕೆಲವು ವರ್ಷಗಳ ಹಿಂದೆ ಒಂದು ಫ್ಯಾಮಿಲಿ ಕುರಿತಾಗಿ ನಾನು ಕೇಳಲ್ಪಟ್ಟೆ. ಆ ಫ್ಯಾಮಿಲಿ ಹೇಗಿದ್ದರು ಅಂದರೆ, ಗಂಡನಿಗೆ ಕಣ್ಣು ಕಾಣಲ್ಲ, ಸಂಪೂರ್ಣವಾಗಿ ಕಣ್ಣು ಕಾಣಲ್ಲ. ಸರಿ, ಅವ್ರಿಗೆ ಒಂದು ಬಾಳು ಕೊಡಬೇಕು ಅಂತ ಹೇಳಿ ಅವರ ಸಂಬಂಧದಲ್ಲೇ ಒಬ್ಬರು ಅವ್ರನ್ನ ಮದುವೆ ಆಗಲಿಕ್ಕೆ ಮುಂದೆ ಬಂದರು. ಮದುವೆ ಆದರು, ಚೆನ್ನಾಗಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವರಿಗೆ ಕಣ್ಣು ಕಾಣ್ತಿರಲಿ, ಎಲ್ಲ ಅಕ್ಕನೇ ಕರ್ಕೊಂಡು ಓಡಾಡ್ತಾಯಿದ್ರು. ಚರ್ಚ್ಗೂ ಕರ್ಕೊಂಡು ಬರ್ತಾಯಿದ್ರು. ನಾವು ಅವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ವಿ. ಒಂದು ಸಾರಿ ಒಂದು ಸಂಗತಿ ಕೇಳಿಸ್ಕೊಂಡ್ವಿ. ಇವರಿಗೆ ಅಕ್ಕನ ಮೇಲೆ, ಹೆಂಡತಿ ಮೇಲೆ ಏನಾದ್ರು ಕೋಪ ಬಂದುಬಿಟ್ರೆ ಅವ್ರಿಗೆ ದೊಣ್ಣೆ ಇದೆಯಲ್ಲ, ಊರುಗೋಲು, ಆ ದೊಣ್ಣೆ ಕೈಲಿ ತಗೊಂಡು ಮೇಯ್ನ್ ಸ್ವಿಚ್ನ ಆಫ್ ಮಾಡಿಬಿಡ್ತಾರಂತೆ. ಯಾಕಂದ್ರೆ ಮೇಯ್ನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಏನು ಕಾಣಲ್ಲ, ಅಕ್ಕ ಅಲ್ಲಿ ಆ ಕಡೆ ಈ ಕಡೆ ಓಡಾಡಲ್ಲ, ಸುಮ್ಮನೆ ನಿಂತ್ಕೊಬಿಡ್ತಾರೆ. ಇವ್ರಿಗೆ ಮೇಯ್ನ್ ಸ್ವಿಚ್ ಆಫ್ ಮಾಡಿದ್ರು ಒಂದೇ, ಆನ್ ಮಾಡಿದ್ರು ಒಂದೇ, ಎರಡು ಕಣ್ಣು ಕಾಣಲ್ವಲ್ಲ. ಇವ್ರಿಗೆಲ್ಲ ಗೊತ್ತು ಎಲ್ಲೆಲ್ಲಿ ಏನೇನಿದೆ ಅಂತೇಳಿ. ಎರಡು ಮೇಯ್ನ್ ಸ್ವಿಚ್ನ ಆಫ್ ಮಾಡಿಬಿಟ್ಟು ಇವ್ರಿಗೆ ಹೊಡೆಯೋದಂತೆ. ಆಗ ಇವರೆಲ್ಲೂ ಓಡಲ್ಲ, ಏಟು ಬೀಳುತ್ತೆ. ನೋಡಿ, ಅವರಿಗೆ ಚೆನ್ನಾಗಿ ಅರ್ಥ ಆಗಿಬಿಟ್ಟಿದೆ ಕತ್ಲೆಯಲ್ಲಿ ಇವರೆಲ್ಲೂ ಓಡಾಡಲ್ಲ ಅಂತ ಹೇಳಿ. ನಮಗೂ ಸಹ ವಾಕ್ಯ ಎಂಬ ಬೆಳಕು ಇಲ್ಲ ಅಂದರೆ ನಮ್ಮ ಜೀವನ ಸರಿದಾರಿಯಲ್ಲಿ ಸಾಗೋದಿಲ್ಲ. ಈಗ ತಾನೇ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದೆವು, ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜ ಗುಣ ತೋರಿ ಬರ್ತದೆ. ಅದು ಕಲ್ಲ, ಮುಳ್ಳ, ಏನಿದೆ, ಹಳ್ಳನ, ಹೊಂಡನ ನಮಗೆ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಅದರಿಂದ ಕೆಟ್ಟದ್ದು ಕೆಟ್ಟದೇ ಎಂದು ಕಾಣಿಸುತ್ತೆ. ಇದು ಕೆಟ್ಟದ್ದು ನಾವು ಅಂದಾಜಿನಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ, ಯಾಕಂದರೆ ನಮಗೆ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಸರಿಯಾದ ನಿರ್ಧಾರ ತಗೊಳ್ತೀವಿ. ಇದು ಸರಿ ಇಲ್ಲ ಅಂತ ಹೇಳಿ ಒಳ್ಳೆ ನಿರ್ಧಾರ ತಗೊಳ್ಳಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 23ನೇ ವಚನದಲ್ಲಿ ಭಕ್ತನ ಈ ರೀತಿಯಾಗಿ ಹೇಳ್ತಾನೆ. ಜ್ಞಾನೋಕ್ತಿಗಳು 6 ವಚನ 23. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು. ಆಜ್ಞೆಯೇ ದೀಪ. ಆಜ್ಞೆ ಅಂದರೆ ಯಾವುದು? ದೇವರ ಆಜ್ಞೆ, ಕಟ್ಟಳೆ, ವಾಕ್ಯ. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು. ನಮ್ಮ ಜೀವಿತಕ್ಕೆ ನಾವು ಸರಿದಾರಿ ನಡೀಲಿಕ್ಕೆ ನಮ್ಗೆ ಕೊಡಲ್ಪಟ್ಟಂಥ ಟಾರ್ಚ್ ಇದು ರೀ. ನಾವು ಮಾಡುವ ಪ್ರತಿಯೊಂದನ್ನು ಇದರಿಂದ ನೀವು ನೋಡ್ರಿ, ಅದು ಸರಿನಾ ತಪ್ಪ, ಮಾಡೋಣವಾ ಬೇಡವಾ, ದೇವರಿಗೆ ಮೆಚ್ಚುಗೆನಾ ಇಲ್ವಾ ಅಂತ ಹೇಳಿ ನಮ್ಗೆ ಗೊತ್ತಾಗೋದು ಹೇಗೆಂದರೆ ಈ ವಾಕ್ಯನೇ. ಈ ವಾಕ್ಯದ ಬೆಳಕಿನಲ್ಲಿ ಯಾರು ನಡೀತಾರೋ ಅವರು ದೇವರಿಗೆ ಚಿತ್ತದ ದಾರಿಯಲ್ಲೇ ನಡೀತಾರೆ. ಈ ವಾಕ್ಯವನ್ನು ಯಾರಾದರೂ ಕಡೆಗಾಣಿಸಿ ಹೋದರೆ ಒಂದು ವೇಳೆ ಒಂದೆರಡು ಹೆಜ್ಜೆ ಚೆನ್ನಾಗಿನೂ ಇಡಬಹುದು, ಆದರೆ ಎಲ್ಲಿ ಎಡವುತ್ತಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅನಾಹುತ ಆದಮೇಲೆ ಬಾಯಿ ಬಡ್ಕೊಳ್ಳೋದು, ಚಿಂತೆ ಮಾಡೋದು, ಅಯ್ಯೋ ಹಿಂಗಾಗೋಯ್ತಲ್ಲ, ಹಾಗಾಗೋಯ್ತಲ್ಲ ಅಂತ ಹೇಳಿ. ಅದಕ್ಕೆ ದೇವರು ನಮಗೆ ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ. ಹಾಲೆಲೂಯ.
ಕೀರ್ತನೆಗಾರನು 19ನೇ ಕೀರ್ತನೆಯಲ್ಲಿ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. 19ನೇ ಕೀರ್ತನೆ 8ನೇ ವಚನ. ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತದೆ. ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಹಲ್ಲೆಲೂಯ. ಈ ಆಜ್ಞೆ ನಮ್ಮ ಕಣ್ಣುಗಳನ್ನು ಕಳೆಗೊಳಿಸ್ತದಂತೆ, ಸ್ಪಷ್ಟವಾಗಿ ನೋಡುವಂತೆ ಮಾಡ್ತದೆ, ಒಂದು ಕ್ಲಿಯರ್ ಹಾದಿಯಲ್ಲಿ ನಡೆಸ್ತದೆ. ಹಲ್ಲೆಲೂಯ. ಅದಕ್ಕೆ ನಾವು ವಾಕ್ಯದಲ್ಲಿ ನೋಡೋದು, ಆತನ ವಸ್ತ್ರದ ನೆರಿಗೆ ಆಲಯದಲ್ಲೆಲ್ಲ ತುಂಬಿತು. ನಮ್ಮ ಜೀವಿತದಲ್ಲೆಲ್ಲ ಈ ವಾಕ್ಯವೆಂಬ ಬೆಳಕಿನ ದೇವರ ವಸ್ತ್ರದ ನೆರಿಗೆ ಹರಡಿರಬೇಕು. ನಮ್ಮ ಜೀವಿತವಿಡೀ ಈ ವಾಕ್ಯ ಹರಡಿರಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆಗಾರನು 18ನೇ ಕೀರ್ತನೆ 28ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಹಲ್ಲೆಲೂಯ. ಅದೇ ಬೆಳಕನ್ನು ನಮ್ಮ ಕೈಗೆ ಕೊಟ್ಟಿದ್ದಾನೆ. ಇದು ಬೆಳಕು, ನಿಮ್ಮ ಕಣ್ಣುಗಳನ್ನು ಕಳೆಗೊಳಿಸುವಂತಹ ಬೆಳಕು, ನಮ್ಮ ಜೀವಿತಕ್ಕೆ ದಾರಿ ತೋರಿಸುವಂತಹ ಬೆಳಕು. ಇದನ್ನು ಬಿಟ್ಟು ನೀವು ನಿಮ್ಮ ಸ್ವಂತ ಹಾದಿಯಲ್ಲಿ ಹೋಗಬೇಡ್ರಿ. ಈ ವಾಕ್ಯದ ಬೆಳಕಿನಲ್ಲಿ ನಡಿಲಿಕ್ಕೆ ತೀರ್ಮಾನ ಮಾಡಿರಿ. ಇರೋದು ಒಂದೇ ಒಂದು ಜೀವಿತ, ನಿನ್ನ ವಾಕ್ಯದ ಬೆಳಕಿನಲ್ಲಿ ನನ್ನನ್ನು ನಡೆಸಪ್ಪ ಅಂತ ಕೇಳೋಣ. ಈ ಬೆಳಕನ್ನು ಬಿಟ್ಬಿಟ್ಟು ನನ್ನ ಸ್ವಂತ ಆಲೋಚನೆಯಲ್ಲಿ ತೀರ್ಮಾನದಲ್ಲಿ ನಾನು ಹೋಗಬಾರ್ದಪ್ಪ. ನನ್ನ ಪೂರ್ವಿಕರು ಮಾಡಿದರು, ನನ್ನ ಹಿರಿಯರು ಮಾಡಿದರು. ಹಿರಿಯರ ಅನುಭವವನ್ನು ನಾವು ಅಸಡ್ಡೆ ಮಾಡಲಿಕ್ಕಿಲ್ಲ. ಅದು ಗಂಭೀರವಾದಂತಹ ಒಂದು ಪ್ರಯೋಜನವನ್ನು ನಮ್ಮ ಜೀವಿತಕ್ಕೆ ಉಂಟು ಮಾಡ್ತದೆ. ಆದರೆ ಅನೇಕ ವಿಚಾರಗಳು ಅವ್ರು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಆಗಿಬಿಡಬಾರ್ದು. ನಮಗೆ ಆವಾಗ ಬೆಳಕಿರಲಿಲ್ಲ, ವಾಕ್ಯದ ಬೆಳಕಿರಲಿಲ್ಲ. ನಾವು ಹಾಗೆ ಹೋದ್ವಿ, ಅವ್ರ ಥರನೇ ನಾವು ತಪ್ಪು ಮಾರ್ಗದಲ್ಲಿ ಹೋದ್ವಿ. ಆದರೆ ಈಗ ವಾಕ್ಯದ ಬೆಳಕಿದೆ. ನಾವು ಚಿಕ್ಕವರಾಗಿದ್ದಾಗ ನಮಗೆ ಮನೆಯಲ್ಲಿ ಕರೆಂಟ್ ದೀಪ ಇರಲಿಲ್ಲ, ಸೀಮೆಣ್ಣೆ ದೀಪ ಇರ್ತಿತ್ತು. ನನಗೆ ನೆನಪಿದೆ, ಆ ಸಣ್ಣ ದೀಪ ಇಟ್ಟು ಓದ್ತಾ ಹಂಗೆ ನಿದ್ದೆ ಮಾಡಿ ನನ್ನ ತಲೆ ದೀಪದಲ್ಲಿ ಸಿಕ್ಕಾಕೊಂಡು ಕೂದಲೆಲ್ಲ ಸುಟ್ಟು ಹೋಗಿದ್ದು ನನಗಿನ್ನೂ ನೆನಪಿದೆ. ಆಗ ಆ ರೀತಿಯಾಗಿ ಸೀಮೆಣ್ಣೆ ದೀಪ ಇತ್ತು. ಇನ್ನೂ ಹಾಗೆಯೇ ಕಾಲ ಇಲ್ಲ, ಕಾಲ ಬದಲಾಗಿದೆ. ಈಗ ಬೆಳಕಿನ ಕಾಲ ಬಂದಿದೆ. ಯಾವುದು ಎಲೆಕ್ಟ್ರಿಸಿಟಿಯಿಂದ ಲೈಟು, ಸೋಲಾರಿಂದ ಲೈಟು. ಹಲ್ಲೆಲೂಯ. ಹಾಗೆ ಇತ್ತು ಅಂತ ಹೇಳಿ ಈಗಲೂ ನಾನು ಅದರಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಅದು ನಮ್ಮ ಮೂರ್ಖತನ. ಈ ಎಲೆಕ್ಟ್ರಿಕ್ ಪಂಪ್ ಸೆಟ್ಗಳೆಲ್ಲ ಬರುವುದಕ್ಕಿಂತ ಮುಂಚೆ ಎತ್ತುಗಳನ್ನು ಕಟ್ಟಿಕೊಂಡು ಏತ ಕಟ್ಟಿ ನೀರನ್ನು ಬಾವಿಯಿಂದ ಹೊರಗೆ ತೆರಿತಾ ಇದ್ದರು, ಏತ ಕಟ್ಟಿ ನೀರನ್ನು ಎಳೀತಾ ಇದ್ದರು. ಈಗ ಸ್ವಿಚ್ ಹಾಕಿದ್ರೆ ನೀರು ಬರ್ತದೆ. ಇನ್ನು ಆಟೋಮೆಟಿಕ್ ಸ್ಟಾರ್ಟರ್ ಹಾಕ್ಬಿಟ್ರೆ ಕರೆಂಟ್ ಹೋದರೆ ಆಫ್ ಆಗುತ್ತೆ, ಕರೆಂಟ್ ಬಂದರೆ ಅದೇ ಸ್ಟಾರ್ಟ್ ಆಗುತ್ತೆ. ಎಲ್ಲೋ ಇದ್ಕೊಂಡು ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತಾನೆ. ಕಾಲ ಬದಲಾಗಿದೆ, ಅದರಲ್ಲೆಲ್ಲ ನಾವು ಬದಲಾವಣೆ ತಗೊಳ್ತೀವಿ. ನಮ್ಮ ಜೀವನ ಶೈಲಿಯಲ್ಲಿ ಮಾತ್ರ ನಾವು ಆ ಕಾಲದಿಂದ ಹೀಗೇನೆ ಇರೋದು, ನಮ್ಮ ತಾತನ ಕಾಲದಿಂದ ನಾವು ಹೀಗೇನೆ ಅಂತ ಹೇಳಿ ಹಠ ಹಿಡಿದುಕೊಳ್ತಿದ್ದೀವಿ. ಹೌದು, ಆವಾಗ ನಮಗೆ ಈ ವಾಕ್ಯ ಗೊತ್ತಿಲ್ಲ. ನಿಜ ಹೇಳಬೇಕಾದ್ರೆ ನನಗೆ ಬೈಬಲ್ ಅಂತ ಒಂದಿದೆ ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ. ಬೈಬಲ್ ಅಂತ ಒಂದಿದೆ ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ. ಆದರೆ ಈಗ ದೇವರು ಕಣ್ಣುಗಳನ್ನು ತೆರೆದಿದ್ದಾನೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಓದ್ತೇವೆ. ಅಪೊಸ್ತಲರ ಕೃತ್ಯಗಳು 17:30. ಅಪೊಸ್ತಲರ ಕೃತ್ಯಗಳು 17:30. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ನೋಡಿ, ಆವಾಗ ನಾವು ವಾಕ್ಯವನ್ನು ಕೈಗೊಂಡು ನಡೆದೇ ಇದ್ದಿರಬಹುದು. ನಮಗೆ ವಾಕ್ಯನೇ ಗೊತ್ತಿಲ್ಲ, ಬೈಬಲ್ ಅಂತ ಇದೆ ಅಂತಲೇ ಗೊತ್ತಿಲ್ಲ. ದೇವರು ಅದನ್ನು ಲೆಕ್ಕಕ್ಕೆ ತಗೊಂಡಿಲ್ವಂತೆ, ಲಕ್ಷ್ಯಕ್ಕೆ ತಗೊಂಡಿಲ್ಲ, ಗಮನಕ್ಕೆ ತಗೊಂಡಿಲ್ಲ. ಆದರೆ ನೆಕ್ಸ್ಟ್ ಲೈನ್ ಏನಿರ್ತದೆ?
ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ತನ್ನ ಕೊಡುತ್ತಾನೆ. ವಾಕ್ಯದ ಮಾರ್ಗದಲ್ಲಿ ನಡೆಯಬೇಕೆಂದು ಅಪ್ಪಣೆ ಕೊಡ್ತಾ ಇದ್ದಾನೆ. ಆ ಅಜ್ಞಾನ ಕಾಲದಲ್ಲಿ ದೇವರು ಲಕ್ಷ್ಯಕ್ಕೆ ತಗೊಂಡಿಲ್ಲ, ಆದರೆ ಈಗ ಎಲ್ಲ ಕಡೆ ಬೆಳಕು ಬಂದಿದೆ. ಎಲೆಕ್ಟ್ರಿಕ್ ಪೋಲ್ಸ್ ನಿಮ್ಮ ಮನೆ ಪಕ್ಕದಲ್ಲೇ ಹಾದು ಹೋಗಿದೆ. ನೀವು ಕೂಡ ಸರ್ವಿಸ್ ತಗೋಬೋದು. ಅಪ್ಲೈ ಮಾಡಿ, ತಗೊಳ್ಳಿ, ಬೆಳಕಿನಲ್ಲಿರಿ. ಇನ್ನೂ ಯಾಕೆ ಕತ್ಲೆಯಲ್ಲೇ ಇದ್ದೀರಿ? ನೆವ ಹೊಡ್ಕೊಂಡು ಇರೋದು ಒಂದೇ ಒಂದು ಜೀವಿತ ಇದ್ದರೆ ಈ ಬೆಳಕಿನಲ್ಲಿ ನಾವು ಜೀವಿಸುವರಿ. ಹಲ್ಲೆಲೂಯ. ಈ ವಾಕ್ಯದ ಮಾರ್ಗದರ್ಶನದಲ್ಲಿ ನಾವು ಜೀವಿಸುವ. ಹಲ್ಲೆಲೂಯ. ನಮ್ಮ ಹಳೆಯ ದಿನಗಳಲ್ಲಿ ನಮಗೆ ಇದೆಲ್ಲ ಗೊತ್ತಿಲ್ಲದೆ ಇದ್ದುದರಿಂದ ನಮ್ಮದೇ ಆದಂಥ ಮಾರ್ಗದಲ್ಲಿದ್ವಿ. ಆದರೆ ಈಗ ನಮ್ಮ ಕೈಗೆ ದೇವರ ವಾಕ್ಯ ಸಿಕ್ಕಿದೆ, ನಮ್ಮ ಮನೋನೇತ್ರಗಳು ಬೆಳಗಿದೆ. ಇನ್ನು ನಮ್ಮ ಜೀವನವನ್ನು ಈ ಬೆಳಕಿನಲ್ಲಿ ಸಾಗಿಸೋಣ. ಇದು ನಮಗೆ ಸ್ಪಷ್ಟವಾಗಿ ಇದು ತಪ್ಪು ತಪ್ಪೇ, ಇದು ಸರಿನೇ ಅಂತ ಹೇಳಿ ನಮಗೆ ಸರಿಯಾಗಿ ದಾರಿ ತೋರಿಸ್ತದಂತೆ. ನಮ್ಮ ದಾರಿಗೆ, ನಮ್ಮ ಬಾಳಿಗೆ ಇದು ಬೆಳಕು ಕೊಡುವಂಥ ದೀಪ. ಇದು ಬೆಳಕು. ಯಾರು ಈ ವಾಕ್ಯಾನುಸಾರವಾಗಿ ನಡಿಬೇಕು ಅಂತ ತೀರ್ಮಾನ ಮಾಡ್ತಾರೋ, ನೀವು ಬೆಳಕಿನಲ್ಲಿ ನಡೆಯುವವರು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನ ಅಂತ ಒಂದು ಇದ್ದರೆ ಈ ಬೆಳಕಿನಲ್ಲಿ ಸಾಗಲಿ. ಜೀವನ ಅಂತ ಒಂದಿದ್ರೆ ಈ ಬೆಳಕಿನಲ್ಲಿ ಸಾಗಲಿ. ಈ ಬೆಳಕನ್ನು ಬಿಟ್ಟು ಇದನ್ನು ಬದಿಗೊತ್ತಿ, ಇದರ ಮಾರ್ಗದರ್ಶನವನ್ನು ಬದಿಗಿಟ್ಟು ನಿಮ್ಮ ಸ್ವಂತ ನಿರ್ಧಾರದಲ್ಲಿ, ತೀರ್ಮಾನಗಳಲ್ಲಿ ನೀವು ಹೋದರೆ ಸದ್ಯಕ್ಕೆ ನೀವು ಚೆನ್ನಾಗಿ ಕಾಣ್ಬೋದು, ಆದರೆ ಎಲ್ಲಿ ಹೊಂಡ ಇದೆ, ಎಲ್ಲಿ ನಿಮ್ಮ ಜೀವನ ದಿಕ್ತಪ್ಪೋಗುತ್ತೆ ಅಂತ ಹೇಳಿ ನಾವು ಹೇಳಲಿಕ್ಕಾಗೋದಿಲ್ಲ. ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಆಗ್ಬೋದು. ಪ್ರಾರ್ಥನೆ ಮಾಡೋಣ. ತಂದೆ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಇರಲಿ. ಪ್ರತಿಯೊಬ್ಬರ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗಲಿ. ಹೋಗುವ ಬರುವ ಮಾರ್ಗಗಳಲ್ಲಿ ನಿನ್ನ ಜೊತೆಗಿದ್ದು ಸುರಕ್ಷತೆ ಕೊಡಪ್ಪ. ಈ ದಿನ ನಿನ್ನ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಾವು ಮನರಮ್ಯವಾಗಿರುವಂಥ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯಿಂದ ಆವರಿಸಲ್ಪಟ್ಟಿರುವ ದಿನ, ಸೇಫಾಗಿ ಸೆಕ್ಯೂರ್ ಆಗಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆಯೇ ಕಾದು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್.